ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ಕುಸಿತದ ಭವಿಷ್ಯವಾಣಿಯನ್ನು ಮೊದಲೇ ತಿಳಿದುಕೊಳ್ಳುವುದು ಹೇಗೆ ಕ್ವಶನ್ ಮಾರ್ಕ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಬಹಳ ಜನ ನಮ್ಮ ಚಾನಲ್ ಮೆಂಬರ್ಸ್ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಕೇಳುವಂತ ಪ್ರಶ್ನೆ ಏನು ಅಂತಂದ್ರೆ, ಮಾರುಕಟ್ಟೆ ಕುಸಿತ ನಮಗೆ ಗೊತ್ತಾಗುತ್ತೆ ಅಥವಾ ಮಾರುಕಟ್ಟೆ ಮೇಲ್ ಹೋಗ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗೇನಾದರೂ ಮೊದಲೇ ತಿಳ್ಕೊಳ್ಬೋದು ಅಂತಂದ್ರೆ ನಾವು ನಮ್ಮದೇ ಆದಂತಹ ಕೇರ್ ತಗೊಳ್ಬೋದು, ಮತ್ತೆ ಒಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಬೋದು ಶಾರ್ಟ್ ಟರ್ಮ್ ನಲ್ಲಿದ್ರೆ, ಮತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಒಂದಷ್ಟು ಖುಷಿ ಪಡ್ಬೋದು. ಮಾರುಕಟ್ಟೆ ಕೆಳಗೆ ಬಿದ್ದಾಗ SCP ಇನ್ನೊಂದಷ್ಟು ಶೇರ್ಗಳನ್ನು ಕವರ್ ಮಾಡ್ತೇನೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾರುಕಟ್ಟೆ ಕೆಳಗೆ ಬೀಳುವ ಲಕ್ಷಣಗಳಿದ್ದಾಗ ಏನೇನು ಇಂಡಿಕೇಶನ್ ಬರ್ತವೆ, ಮೇಲಕ್ಕೆ ಹೋಗುವಾಗ ಏನಾಗುತ್ತೆ ಎಲ್ಲವನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದೇವೆ. ಈಗ ಮೊದಲಿಗೆ ಮಾರುಕಟ್ಟೆ ಕುಸಿತದ ಡೇಂಜರ್ ಸಿಗ್ನಲ್ಸ್. ಮೊದಲನೇದ್ದು ರೈಸಿಂಗ್ ಇನ್ಫ್ಲೇಷನ್. ಇನ್ಫ್ಲೇಷನ್ ಮೇಲಕ್ಕೆ ಹೋಗ್ತಾ ಇದೆ, ಹಣದುಬ್ಬರ. ಆಮೇಲೆ ಸೆಂಟ್ರಲ್ ಬ್ಯಾಂಕ್ RBI ಅವರು ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡ್ತಾರೆ. ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಿದಾಗ ಬಾರೋಯಿಂಗ್ ಕಾಸ್ಟ್ ಫಾರ್ ಕಂಪನೀಸ್ ಮೇಲಕ್ಕೆ ಹೋಗುತ್ತೆ. ಅದರಿಂದ ಆ ಕಂಪನಿಯ ಪ್ರಾಫಿಟ್ ಕಮ್ಮಿ ಆಗುತ್ತೆ. ಮತ್ತೆ ಮಾರುಕಟ್ಟೆಯಲ್ಲಿ ಒಂದಷ್ಟು ಪೆಸಿಮಿಸಮ್ ಅಥವಾ ಒಂದಷ್ಟು ಋಣಾತ್ಮಕ ಭಾವನೆಗಳು ಮೂಡ್ತವೆ. ಷೇರು ಮಾರುಕಟ್ಟೆ ಬೀಳಲಿಕ್ಕೆ ಶುರು ಆಗುತ್ತೆ. ಈಗ ಮಾರುಕಟ್ಟೆ ಬೀಳುತ್ತೆ ಅಂತ ಹೇಳಲಿಕ್ಕೆ ಎರಡನೆಯ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಲಾರ್ಜ್ ನಂಬರ್ ಆಫ್ IPO. ಮ್ಯಾಕ್ಸಿಮಮ್ ನಂಬರ್ ಆಫ್ IPO ಲಾಂಚ್ ಆಗೋದು ಮಾರುಕಟ್ಟೆ ಹೈಯೆಸ್ಟ್ ಲೆವೆಲ್ ಹತ್ರ ಇದ್ದಾಗ. ಯಾಕಂದ್ರೆ ಪ್ರಮೋಟರ್ಸ್ ಗೊತ್ತು ಆ ಸಮಯದಲ್ಲಿ ಮಾರ್ಕೊಂಡ್ರೆ ಮಾರುಕಟ್ಟೆ ಸೆಂಟಿಮೆಂಟ್ ಬಹಳ ಚೆನ್ನಾಗಿದ್ದಾಗ ಜನ ಕೇಳಿದಷ್ಟು ದುಡ್ಡು ಕೊಡ್ತಾರೆ. ಅಂದ್ರೆ ಒಂದು 10 ರೂಪಾಯಿದ್ದು ಮುಖ ಬೆಲೆ ಇರುವ ಶೇರನ್ನು 800, 1000, 1500 ಅಂತ ಹೇಳಿದ್ರು ಕೊಡ್ತಾರೆ. ಅದೇ ಮಾರುಕಟ್ಟೆ ಸೆಂಟಿಮೆಂಟ್ ಕಮ್ಮಿ ಇದ್ದಾಗ ಇಶ್ಯೂ ಪ್ರೈಸ್ ಅದೇನು ಒಂದಷ್ಟು ಪ್ರೀಮಿಯಂ ಇದೆ ಅದನ್ನ ಕಮ್ಮಿ ಮಾಡಬೇಕಾಗುತ್ತೆ. ಆದ್ದರಿಂದ ನೀವು ನಿಮ್ಮದೇ ಆದಂತ ರಿಸರ್ಚ್ ಮಾಡಿ ತಿಳ್ಕೋಬೇಕು. ಸದ್ಯದ ಮಟ್ಟಿಗೆ ಎಷ್ಟು IPOಗಳು ಕ್ಯೂನಲ್ಲಿದ್ದಾವೆ ಮತ್ತು ಯಾವಾಗ ಅದು ಹೊರಗೆ ಬರುತ್ತೆ, ಯಾವ ತರದ ರೇಟ್ ಅನ್ನು ಇಟ್ಟಿದ್ದಾನೆ, ಅಲ್ಲಿಗೆ ಗೊತ್ತಾಗುತ್ತೆ ಮಾರುಕಟ್ಟೆ ಹೈಯೆಸ್ಟ್ ಲೆವೆಲ್ಗೆ ತಲುಪಿದೆಯೋ ಇಲ್ಲ ಅದರ ಹತ್ರ ಇದೆಯೋ. ಈಗ ಮೂರನೆಯ ಸೈನ್ಸ್ ಅಂಡ್ ಸಿಂಪ್ಟಮ್ ಮಾರುಕಟ್ಟೆ ಕುಸಿತದ್ದು ಎಕ್ಸೆಸಿವ್ ಆಪ್ಟಿಮಿಸಮ್ ಇನ್ ಇನ್ವೆಸ್ಟರ್ ಸೆಂಟಿಮೆಂಟ್. ಇನ್ವೆಸ್ಟರ್ಸು ಬಹಳ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಅನ್ನು ಹೊಂದಿರ್ತಾರೆ. ಇನ್ನೇನು ಹಣ ಹಾಕಿದ್ರೆ ನಾಳೆ ಡಬಲ್ ಆಗುತ್ತೆ ಅನ್ನುವಂತ ಒಂದು ಗ್ರೀಡ್ ಬೇರೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಫೋಮೋ ಸ್ಟಾರ್ಟ್ ಆಗುತ್ತೆ. ನಾನೇನಾದ್ರೂ ಈಗ ಹಣವನ್ನು ಹಾಕಿದ್ರೆ ಮುಂದೆ ಯಾವಾಗ ಹಾಕೋದು ಅನ್ನುವಂತ ಪ್ರಾಬ್ಲಮ್ ಬರುತ್ತೆ. ಅದು ಒಂದು ದೊಡ್ಡ ಸೈನು ಅಪ್ ಕಮಿಂಗ್ ಫಾಲ್ ಆರ್ ಎ ಕ್ರಾಶ್ ಇನ್ ದ ಸ್ಟಾಕ್ ಮಾರ್ಕೆಟ್. ಯಾಕಂದ್ರೆ ಇಮೋಷನ್ಸ್ ಹೈಯೆಸ್ಟ್ ಲೆವೆಲ್ ಇದೆ, ನೆಗೆಟಿವ್ ನ್ಯೂಸ್ ಬಹಳ ಕಮ್ಮಿ ಇದೆ ಮಾರುಕಟ್ಟೆಯಲ್ಲಿ. ಈಗ ನಾಲ್ಕನೆಯ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಮಾರುಕಟ್ಟೆಯ ಫಾಲಿಗೆ ವೆರಿ ಹೈ ಟ್ರೇಡಿಂಗ್ ವಾಲ್ಯೂಮ್ಸ್ ಅಂಡ್ ನ್ಯೂ ಇನ್ವೆಸ್ಟರ್ಸ್. ಸಾಮಾನ್ಯವಾಗಿ ಅದೇನು ಆವರೇಜ್ ಟ್ರೇಡಿಂಗ್ ವಾಲ್ಯೂಮ್ ಇದೆ ಅದು ರೆಕಾರ್ಡ್ ಹೈಗೆ ತಲುಪಿದೆ. ಮತ್ತೆ ಇನ್ವೆಸ್ಟರ್ಸ್ ತುಂಬಾ ಬುಲ್ಲಿಶ್ ಆಗಿದ್ದಾರೆ. ಅದೇ ರೀತಿ ನ್ಯೂ ಡಿಮೆಟ್ ಅಕೌಂಟ್ಗಳನ್ನು ದೊಡ್ಡ ಮಟ್ಟಿನಲ್ಲಿ ಓಪನ್ ಮಾಡಲ್ಪಟ್ಟಿವೆ ಮತ್ತು ಇಷ್ಟು ದಿನ ಡಾರ್ಮೆಂಟ್ ಆಗಿರುವಂತಹ ಹಲವು ಹೂಡಿಕೆದಾರರು ಈಗ ಹಣವನ್ನು ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ತಿಳ್ಕೋಬೇಕು. ಮಾರುಕಟ್ಟೆ ಹೈಯೆಸ್ಟ್ ಲೆವೆಲ್ಗೆ ಹೋಗಿದೆ, ಇನ್ನು ಕುಸಿತ ಸನ್ನಿಹಿತ. ಈಗ ಐದನೆಯ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಹೈ ರಿಟರ್ನ್ಸ್ ಇನ್ ಫಂಡಮೆಂಟಲಿ ವೀಕ್ ಕಂಪನೀಸ್. ಮಾರುಕಟ್ಟೆ ಬುಲ್ ಮಾರ್ಕೆಟ್ ಅಲ್ಲಿದ್ದು ಹೈಟ್ ಅಲ್ಲಿ ಇದೆ ಅಂತಂದ್ರೆ ಫಂಡಮೆಂಟಲಿ ವೀಕ್ ಕಂಪನಿಗಳು ಕೂಡ ಮ್ಯಾಸಿವ್ ಆಗಿ ರ್ಯಾಲಿಯನ್ನು ಕಾಣ್ತವೆ. ಇದು ಮಾರುಕಟ್ಟೆಯಲ್ಲಿ ಜನರಿಗೆ ಓವರ್ ಕಾನ್ಫಿಡೆನ್ಸ್ ಅನ್ನು ತೋರಿಸ್ತಾ ಇದೆ. ಮತ್ತೆ ಇದನ್ನ ನಾವು ಕಳೆದ ಕೆಲವು ತಿಂಗಳುಗಳಿಂದ ನೋಡ್ಲಿಕ್ಕೆ ಕಾಣ್ತಾ ಇದೆ. ಈಗ ಆರನೆಯ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಓನ್ಲಿ ಪಾಸಿಟಿವ್ ನ್ಯೂಸ್ ಇನ್ ನ್ಯೂಸ್ ಪೇಪರ್ಸ್. ಮಾರುಕಟ್ಟೆ ಹೈಯೆಸ್ಟ್ ಲೆವೆಲ್ ಇದ್ದಾಗ ಸಾಮಾನ್ಯವಾಗಿ ಫೈನಾನ್ಷಿಯಲ್ ನ್ಯೂಸ್ ಪೇಪರ್, TV ಚಾನಲ್ ಅಲ್ಲಿ ಕೇವಲ ಪಾಸಿಟಿವ್ ನ್ಯೂಸ್ ಅನ್ನು ಮಾತ್ರ ಹೈಲೈಟ್ ಮಾಡ್ತಾರೆ. ನೆಗೆಟಿವ್ ನ್ಯೂಸ್ ನ ಬಗ್ಗೆ ಏನೂ ರಿಪೋರ್ಟ್ ಮಾಡೋದಿಲ್ಲ. ಅಸೆಸ್ಮೆಂಟ್ ಆಫ್ ದಿ ಸ್ಟಾಕ್ ಮಾರ್ಕೆಟ್ ಹೇಳ್ತಾ ಇದೆ. ರೈಸಿಂಗ್ ಇನ್ಫ್ಲೇಷನ್ ಇಲ್ಲ. ಲಾರ್ಜ್ ನಂಬರ್ ಆಫ್ IPOs ಎಸ್. ಎಕ್ಸೆಸಿವ್ ಆಪ್ಟಿಮಿಸಮ್ ಇನ್ವೆಸ್ಟರ್ ಸೆಂಟಿಮೆಂಟ್ ಎಸ್. ವೆರಿ ಹೈ ಟ್ರೇಡಿಂಗ್ ವಾಲ್ಯೂಮ್ಸ್ ಅಂಡ್ ನ್ಯೂ ಇನ್ವೆಸ್ಟರ್ಸ್ ಎಸ್. ಹೈ ರಿಟರ್ನ್ಸ್ ಇನ್ ಫಂಡಮೆಂಟಲ್ ವೀಕ್ ಕಂಪನೀಸ್ ಎಸ್. ಓನ್ಲಿ ಪಾಸಿಟಿವ್ ನ್ಯೂಸ್ ಇನ್ ನ್ಯೂಸ್ ಪೇಪರ್ ನೋ. ಅಂದ್ರೆ ಎಲ್ಲವೂ ಪಾಸಿಟಿವ್ ಆಗಬೇಕು ಮಾರುಕಟ್ಟೆ ಬೀಳೋ ಮುಂಚೆ ಅಂತಲ್ಲ, ಕೆಲವು ಪಾಸಿಟಿವ್ ಆದ್ರೂ ಸಾಕಾಗುತ್ತೆ ಮಾರುಕಟ್ಟೆ ಕ್ರ್ಯಾಶ್ ಆಗ್ಲಿಕ್ಕೆ.
ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಒಂದು ತರದ ಪ್ರೀ ಎಲೆಕ್ಷನ್ ರ್ಯಾಲಿ ನಡೀತಾ ಇದೆ. ಅದನ್ನು ನಾವು ಬಹಳ ಮುಂಚೆನೆ ಹೇಳಿದ್ವಿ. ಮತ್ತೆ ಅದಾದ್ಮೇಲೆ ಏನಾಗುತ್ತೆ ಅಂತ ಮಾಡಬೇಕು. ಅದಾದ್ಮೇಲೆ ಪೋಸ್ಟ್ ಎಲೆಕ್ಷನ್ ರ್ಯಾಲಿ ಕೂಡ ಇದೆ. ಅದರಿಂದಾಗಿ ಇವೆರಡರ ಮಧ್ಯದಲ್ಲಿ ಒಂದಷ್ಟು ಮಾರುಕಟ್ಟೆಯ ಕುಸಿತವನ್ನು ಕಾಣಬಹುದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಮತ್ತು ಇತರ ತಜ್ಞರ ಅಭಿಪ್ರಾಯ. ಈಗ ನಾನು ಕವರ್ ಮಾಡುವ ಟಾಪಿಕ್ ಆಪೋಸಿಟ್, ಅಂತಂದ್ರೆ ಮಾರುಕಟ್ಟೆ ಚೇತರಿಕೆಯನ್ನು ಕಾಣುವ ಮುಂಚೆ ಏನು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಕಾಣ್ತವೆ. ಮೊದಲನೇದ್ದು ಲೋ ಇನ್ಫ್ಲೇಷನ್ ಫಾರ್ ಮೆನಿ ಮಂತ್ಸ್. ಎರಡನೇದ್ದು ನೋ IPO ಆರ್ ವೆರಿ ಸ್ಮಾಲ್ ನಂಬರ್ ಆಫ್ IPOs ಲಾಂಚ್. 3 ಎಕ್ಸೆಸಿವ್ ಪೆಸಿಮಿಸಮ್ ಇನ್ ಇನ್ವೆಸ್ಟರ್ ಸೆಂಟಿಮೆಂಟ್. 4 ಲೋ ಟ್ರೇಡಿಂಗ್ ವಾಲ್ಯೂಮ್, ಲೋ ನ್ಯೂ ಡಿಮೆಟ್ ಅಕೌಂಟ್ ಓಪನಿಂಗ್. 5 ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿಗಳು ಸ್ಟ್ರಗಲ್ ಮಾಡ್ತಾ ಇರ್ತವೆ, ರ್ಯಾಲಿನೇ ಇರುವುದಿಲ್ಲ. 6 ಮೇನ್ಲಿ ನೆಗೆಟಿವ್ ನ್ಯೂಸ್ ಇನ್ ನ್ಯೂಸ್ ಪೇಪರ್. ಇವತ್ತು ಈ ವಿಡಿಯೋದಲ್ಲಿ 2 ವಿಷಯವನ್ನು ನಿಮ್ಮೊಡನೆ ಶೇರ್ ಮಾಡ್ಕೊಂಡಿದ್ದೇವೆ. ಒಂದು, ಮಾರುಕಟ್ಟೆ ಕುಸಿತಕ್ಕೆ ಕಂಡು ಬರುವ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಮತ್ತು ಮಾರುಕಟ್ಟೆ ಚೇತರಿಕೆಯನ್ನು ಕಾಣುವ ಮುಂಚೆ ಏನೇನು ವಿಷಯಗಳು ಮಾರುಕಟ್ಟೆಯಲ್ಲಿ ಕಾಣಲಿಕ್ಕೆ ಸಿಗ್ತವೆ. ಮುಂದಿನ ದಿನಗಳಲ್ಲಿ ಇದನ್ನು ಬಳಸಿಕೊಂಡು ನಿಮ್ಮದೇ ಆದಂತಹ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಷೇರುಗಳನ್ನು ಕೊಂಡ್ರೆ ಪ್ರಾಫಿಟ್ ಒಂದಷ್ಟು ಜಾಸ್ತಿ ಇರುತ್ತೆ. ಇವತ್ತಿನ ವಿಷಯ ಜಾಸ್ತಿ ಹೆಲ್ಪ್ ಆಗೋದು ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸಿಗೆ, ಲಾಂಗ್ ಟರ್ಮ್ ಇನ್ವೆಸ್ಟರ್ಸಿಗೆ, SIP ಮಾಡುವವರಿಗೆ. ಮಾರುಕಟ್ಟೆ ಬಿದ್ದರೂ ಅಷ್ಟೇ, ಮೇಲಕ್ಕೆ ಹೋದ್ರೂ ಅಷ್ಟೇ. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಮಾರುಕಟ್ಟೆಯನ್ನು ಗಮನಿಸುತ್ತಾ ಇದ್ದೀರಿ. ಸದ್ಯದ ಮಟ್ಟಿಗೆ ಈ ಎಲೆಕ್ಷನ್ ಆದ್ಮೇಲೆ ಒಂದು ಕುಸಿತವನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ. ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.